ನೀರು ಹೋಗ್ತಾ ಇದೆ ನೋಡಿ, ನಿಮ್ಗೋಸ್ಕರ ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ಪೈಪ್, ಕಂಪ್ಲೀಟ್ ಡ್ರಿಪ್ ಇರಿಗೇಷನ್ ಸೆಟ್ ಮಾಡಿದ್ದಾರೆ. ಆಲ್ಮೋಸ್ಟ್ 1 ಎಕರಲ್ಲಿ ಟೊಮೆಟೊ ಪ್ಲಾಂಟೇಶನ್ಸ್ ಮಾಡಿದ್ದಾರೆ. ಇದು ಮೈಸೂರು ರಿಂಗ್ ರೋಡ್, ಶ್ರೀರಾಮ್ಪುರ ಸರ್ಕಲ್. ಶ್ರೀರಾಮ್ಪುರ ಸರ್ಕಲ್ದು ಎಕ್ಸಾಕ್ಟ್ಲಿ ಒಂದು 24 ಕಿಲೋಮೀಟ್ರಲ್ಲೇ. I repeat, only 24 kilometers from ಮೈಸೂರು 2 ಎಕರ್ ಫಾರ್ಮ್ ಲ್ಯಾಂಡ್ ಬಂದಿದೆ. ನೀವು ಮೈಸೂರು HD ಕೋಟೆ ರೋಡಲ್ಲಿ ಟ್ರಾವೆಲ್ ಮಾಡಬೇಕು, ನಿಮಗೆ ಅಲ್ಲಿ ಜಯಪುರ ಸಿಗುತ್ತೆ. ಜಯಪುರದ್ದು ಸುಮಾರು ಒಂದು 5 to 6 ಕಿಲೋಮೀಟರ್ಸಲ್ಲೇ ಈ 2 ಎಕರ್ ಜಮೀನು ಬರ್ತದೆ. ವೆರಿ ಗುಡ್ ಲೊಕೇಶನ್. ರೋಡ್ ಮೇಲ್ಗಡೆನೇ ಹೊರ ಪ್ರಾಪರ್ಟಿ. ಇದು ಎಂಟೈರ್ ಪ್ರಾಪರ್ಟಿ ಟು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಈ ಏರಿಯಾಲೇ ಫುಲ್ ಕೆಂಪು ಮಣ್ಣೆ, ರೆಡ್ ಸಾಯಿಲ್ ಭೂಮಿ ಐತೆ. ರೆಡ್ ಸಾಯಿಲ್, ಅದನ್ನು ಇಟ್ಸ್ ಅ ವೆರಿ ಪೋರಸ್ ಸಾಯಿಲ್ ನಿಮಗೆ. ಸೊ ಮಳೆಗಾಲದಲ್ಲೇ ನೀರು ಸ್ಟ್ಯಾಗ್ನೇಷನ್ ಆಗಲ್ಲ, ವಾಟರ್ ಸ್ಟ್ಯಾಗ್ನೇಷನ್ ಯಾವಾಗೂ ಆಗಲ್ಲ. ಎಷ್ಟು ಮಳೆ ಬರಲಿ, ಎಷ್ಟು ನೀರು ಬಿಡಲೆ, ಇಟ್ ಗೆಟ್ಸ್ ಡ್ರೈನ್ ಟು ದ ವಾಟರ್ ಟೇಬಲ್ ಆಫ್ ದ ಸಾಯಿಲ್. ಸೊ ವೆರಿ ಗುಡ್ ಸಾಯಿಲ್. ಇಲ್ಲಿ 1 ಎಕರಲ್ಲಿ ಹೀಗೆ ಟೊಮ್ಯಾಟೊ ಬೆಳೀತಾ ಇದ್ದೀರಾ, ಅದೇ ನಿಮ್ಗೆ ತೋರಿಸ್ತಾ ಇದ್ದೀನಿ. ಎಂಟೈರ್ ಪ್ರಾಪರ್ಟಿ ಟು ಬೌಂಡ್ರಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಎಲ್ಲ ಗ್ರೋತ್ ನೋಡಿ ಹೆಂಗೆ ಸೂಪರಾಗಿ, ತೆಂಗು ಬಾಳೆ ತೋಟ ಎಲ್ಲ ಸೂಪರಾಗಿ ಮಾಡಿದ್ದಾರೆ ನೋಡಿ. ಎಲ್ಲರಿಗೂ ನಮ್ಮ ಪ್ರಾಪರ್ಟೀಸ್ ಕರ್ನಾಟಕ ಸ್ವಾಗತ. ಹೀಗೆ ಒಂದು 2 ಎಕರ್ ಜಮೀನು ಮಾಡೋಕ್ಕೆ ಬಂದಿದೆ. ಹೀಗೆ ಅದು ಟೂರೇ ನಿಮ್ಗೆ ತೋರಿಸ್ಕೊಂಡು ಬಂದಿದ್ದೀನಿ. ಈ ಜಾಗ ನೋಡಿ, ಇಲ್ಲಿ ಅಕ್ಕಪಕ್ಕ ಎಲ್ಲ ಕೃಷಿ ನಡೀತಾ ಇದೆ. ಇಲ್ಲೇ ನೋಡಿ ಸ್ಪ್ರಿಂಕ್ಲರ್ ಎಲ್ಲ ಫಿಟ್ ಮಾಡಿ ನೀರೆಲ್ಲ ಹಾಕ್ತಾರೆ. ಇಲ್ಲಿನ ನೋಡಿ ಹೆಂಗೆ ಭೂಮಿ ಡೆವಲಪ್ ಮಾಡ್ತಾ ಇದ್ದಾರೆ. ತೆಂಗಿನಕಾಯಿ ಗಿಡ ಎಲ್ಲ ಹಾಕಿದ್ದಾರೆ. ಅಕ್ಕಪಕ್ಕ ನೋಡಿ ಮಣ್ಣು ಸೂಪರ್ ಮಣ್ಣು, ಎಲ್ಲ ಕೆಂಪು ಮಣ್ಣು. ನಿಮ್ಗೆ ಯಾವ ಗಿಡ ಹಾಕಿದ್ರೂ ಸೂಪರಾಗಿ ಬರ್ತದೆ. ಇಲ್ಲಿ ನೋಡಿ ಫಸ್ಟ್ ಸರೌಂಡಿಂಗ್ ಏರಿಯಾ ಎಲ್ಲ ತೋರಿಸ್ತೀನಿ ನಿಮಗೆ. ನೋಡಿ 4 ಡೈರೆಕ್ಷನ್ ನೀವು ನೋಡಿದಾಳು ಎಲ್ಲ ಕಡೆ ಕೃಷಿ ಮಾಡ್ತಾ ಇದ್ದಾರೆ. ಇಲ್ಲೇ ನೀರಿಗೆ ಏನು ಪ್ರಾಬ್ಲಮ್ ಇಲ್ಲ, ಬೋರ್ ಹಚ್ಚಿದ್ರೆ ನೀರು ನಿಮ್ಗೆ ಸಿಗುತ್ತೆ. ಮಣ್ಣು ಮೇನು, ಮಣ್ಣು ಸೂಪರ್ ಮಣ್ಣು, ಇಲ್ಲಿ ಕೆಂಪು ಮಣ್ಣು, ಕೃಷಿ ಮಾಡೋದಕ್ಕೆ ಸೂಪರ್ ಮಣ್ಣು ಅದು. ಇಲ್ಲಿ ಎಲ್ಲ ನೋಡ್ತಾ ಇದ್ರೆ ಎಲ್ಲ ಪೈಪ್ ಸಿಸ್ಟಮ್ ಎಲ್ಲ ಅವರು ಹಾಕಿದ್ದಾರೆ ಇಲ್ಲಿ ಇರಿಗೇಷನ್ಗೋಸ್ಕರ. ಇಲ್ಲೇ ನೀವು ನೋಡ್ಬೋದು ಈ ಪ್ರಾಪರ್ಟಿ 2 ಎಕರು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಪಕ್ಕದ್ದು ಇವರು 2 ಎಕರ್ ಈ ಸೈಡಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಒಂದು ವಾಕ್ವೇ ಮಾಡಿದ್ದಾರೆ. ಹೀಗೆ ಸುಮಾರು 1 ಎಕರ್ಲಿ ಟೊಮೊಟೊ ಗಿಡ ಹಾಕಿದ್ದಾರೆ. ಇಲ್ಲೇ ನೀವು ನೋಡ್ತಾ ಇದ್ದೀರಾ. ಫಸ್ಟ್ ಎಕ್ಸ್ಟೀರಿಯರ್ ಬೌಂಡ್ರಿ ಎಲ್ಲ ನಿಮ್ಗೆ ತೋರಿಸ್ತೀನಿ, ಹಾಗೆ ನಡ್ಕೊಂಡು ಹೋಗಲ್ಲ. ಇಲ್ಲೇ ನೋಡಿ, ಇಲ್ಲಿ ಒಂದು ರೋಡ್ ಸಿಗ್ತೆ. ಸುಮಾರು ಒಂದು 15 ಅಡಿ ರೋಡ್ ಐತೆ. ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಿದಂತ ನಿಮಗೆ ಮೇನ್ ರೋಡೇ ಸಿಗ್ತೆ, ತಾರ್ ರೋಡು. ಇಲ್ಲೇ ಜಮೀನು ನೋಡಿ 2 ಎಕರು ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಇದನ್ನೇ ಬೌಂಡ್ರಿ ಟು ಬೌಂಡ್ರಿ ಪ್ರಾಪರ್ಟಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಹೀಗೆ ಟೊಮೆಟೊಗಳು ಹಾಕಿದ್ದಾರೆ. ಹಾಗೆ ನೋಡಿ ಭೂಮಿ ಹೆಂಗೆ ಇತ್ತು. ಫಸ್ಟ್ ಈ ಸೈಡ್ ಬೌಂಡ್ರಿ ನಿಮ್ಗೆ ತೋರಿಸ್ತೀನಿ. 2 ಎಕರ್ ಮಾಡೋದಕ್ಕೆ ಬಂದಿದೆ. ಲೊಕೇಶನ್ ಸೂಪರಾಗಿದೆ. ಸರೌಂಡಿಂಗ್ ಲೊಕೇಶನ್ ಎಲ್ಲ ನೋಡಿ, ಮತ್ತು ಭೂಮಿ ಫಸ್ಟ್ ಕ್ಲಾಸ್ ಭೂಮಿ ಇದು ನೋಡಿ. ಸ್ಪ್ರಿಂಕ್ಲರ್ ಎಲ್ಲ ಹಾಕಿ ಹೆಂಗೆ ಡೆವಲಪ್ ಮಾಡಿದ್ದಾನೆ ನೋಡಿ. ಇಲ್ಲಿ ಪಕ್ಕಾರ ಜಮೀನೇ ಇಷ್ಟು ಸೂಪರಾಗಿ ಡೆವಲಪ್ ಮಾಡಿದ್ದಾರೆ. ನೀರೆಲ್ಲ ಹೋಗ್ತಾ ಇದೆ. ಇಲ್ಲಿರೋ ಜಮೀನಲ್ಲಿ ಇಲ್ಲಿ ನೋಡಿ, ಇಲ್ಲಿ ಉಳುಮೆ ಮಾಡಿದ್ದಾರೆ. ಬೆಸ್ಟು. ನಿಮಗೆ ಮಣ್ಣು ಹೆಂಗೆ ಇದೆ ನಿಮ್ಗೆ ನಾವು ತೋರಿಸ್ಬೋದು. ಇಲ್ಲೇ ಮಣ್ಣು ಯಾವ ಮಣ್ಣು ಇರುತ್ತೆ ಆ ಭೂಮಿಯಲ್ಲಿ ನೋಡಿ ಉಳುಮೆ ಮಾಡಿದ್ದಾರೆ. ಸೊ ವೆರಿ ಗುಡ್. ಆಲ್ರೆಡಿ ನೀರು ಇಲ್ಲಿ ಚಲೋ ಸಿಗುತ್ತೆ. ನಿಮಗೆ ಮಣ್ಣು ಹೆಂಗೆ ಇದನ್ನು ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಭೂಮಿಯಲ್ಲಿ ಉಳುಮೆ ಮಾಡಿದ್ದಾರೆ. ಮಣ್ಣು ಕ್ವಾಲಿಟಿ ನೋಡಿ ಹೆಂಗೆ ಸೂಪರ್ ಮಣ್ಣು, ಎಲ್ಲ ಕೆಂಪು ಮಣ್ಣೆ ನಿಮ್ಗೆ ನೋಡಿ. ಕೆಂಪು ಮಣ್ಣು ಎಲ್ಲ ತೆಂಗು ತೋಟನೇ ಇಲ್ಲಿ ಮಾಡಿದ್ದಾರೆ. ಆಲ್ಮೋಸ್ಟ್ 1 ಎಕರ್ಲಿ ಟೊಮೆಟೊ ಕೃಷಿ ಮಾಡ್ತಾ ಇದ್ದಾರೆ. ಫಸ್ಟ್ ನಿಮಗೆ ಪ್ರಾಪರ್ಟಿ ಬೌಂಡ್ರೀಸ್ ಎಲ್ಲ ನಿಮ್ಗೆ ತೋರಿಸ್ತೀನಿ. ಅಲ್ಲಿ ಬೌಂಡ್ರಿ ಐತೆ, ನಿಮ್ಗೆ ನಾವು ತೋರಿಸ್ತೀನಿ. ಅದು ಇದು ರೋಡ್ ಮೇಲ್ಗಡೆನೆ ಇಷ್ಟು ದೊಡ್ಡ ಪ್ರಾಪರ್ಟಿ ಇದೆ. ರೋಡ್ ಮೇಲ್ಗಡೆನೆ ಬರೋದು. ಸುಮಾರು 1 ಎಕರ್ಲಿ ಟೊಮೆಟೊ ಹಾಕಿದ್ದಾರೆ. ಟೊಮೆಟೊ ಎಲ್ಲ ಫಸಲ್ಗೆ ಬರ್ತಾ ಇದೆ ನೋಡಿ. ಹೆಂಗೆ ಐತೆ ಅಂತ ಟೊಮೆಟೊ ಎಲ್ಲ ನೋಡಿ ಎಷ್ಟು ಬಂದಿದೆ ನೋಡಿ. ಹಿಂಗೆ ನೋಡಿ, ಮಣ್ಣು ಸೂಪರ್ ಮಣ್ಣು, ಭೂಮಿ ಮಣ್ಣು ಸೂಪರ್ ಮಣ್ಣು, ನೀರಿಗೂ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೋಡಿ ಎಷ್ಟು ಟೊಮೆಟೊ ಬಂದಿದೆ ನೋಡಿ. ಸುಮಾರು 1 ಎಕರ್ಲೆ ಟೊಮೆಟೊ ಮಾಡಿದ್ದಾರೆ. ರೋಡ್ ಹಿಂಗೆ ಐತೆ. ಇಲ್ಲಿ ಸುಮಾರು 1 ಎಕರಲ್ಲಿ ಟೊಮೆಟೊ ಪ್ಲಾಂಟೇಶನ್ಸ್ ಅವರು ಮಾಡಿದ್ದಾರೆ. ಹೀಗೆ ಟೊಮೆಟೊ ಮಾಡಿದ ಸೀಸನ್ ಇದು.
ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಪಾತ್ವೆ ಬರ್ತದೆ. ಇದು ಹಿಂಗೇನೆ ಸ್ಟ್ರೈಟ್ ಇವ್ರ ಪ್ರಾಪರ್ಟಿ ಕಂಟಿನ್ಯೂ ಆಗುತ್ತೆ. ರೋಡ್ ಮೇಲ್ಗಡೆನೆ ಹೋಗಿ ನಿಮ್ಗೆ ತೋರಿಸ್ತೀನಿ. 2 ಎಕರೆ ಜಮೀನು, ಸೂಪರ್ ಲೊಕೇಶನ್ ಇದು. ಅಕ್ಕಪಕ್ಕ ಇರೋ ಜಮೀನು ಎಲ್ಲ ನೋಡಿ, ಎಲ್ಲ ಕಡೆ ತೋಟ ಮಾಡಿದ್ದಾರೆ, ಎಲ್ಲರೂ ಕೃಷಿ ಮಾಡ್ತಾ ಇದ್ದಾರೆ. ಇದು ಕೃಷಿ ಭೂಮಿ, ಇದು ಏನು ವೇಸ್ಟ್ ಲ್ಯಾಂಡ್ ಇಲ್ಲ, ವೆರಿ ಫರ್ಟೈಲ್ ಸಾಯಿಲ್. ದಿಸ್ ಇಸ್ 2 acres plot, adjacent plots you are seeing, adjacent farms. All around the surrounding area they are doing cultivation, farming. You could see coconut palm farms, mango palms and other kind of cultivations are going on. It's a very fertile soil. In the opposite side you are seeing, you can see the soil, it's complete red soil. ಮಣ್ಣು ಉಳುಮೆ ಮಾಡಿದ್ದಾರೆ. ನಾವು 2 ಎಕರೆ ಹೇಳಿದಲ್ಲ, ಇಲ್ಲಿ ಒಬ್ಬರು ಬೋರ್ ಹಾಕಿದ್ದಾರೆ, ಪಕ್ಕ ಜಮೀನವರು ಪಕ್ಕದ ಇಲ್ಲಿ ಒಬ್ಬರು ಬೋರ್ ಹಾಕಿದ್ದಾರೆ ನೋಡಿ. ಇಲ್ಲಿಂದ ತೋರಿಸ್ತೀನಿ. ಸೊ ನೋಡಿ, ಇಲ್ಲಿ ಗಂಟ ಅವ್ರ ಜಮೀನು ಐತೆ, ಇಲ್ಲೇ ಈ ಸೈಡಲ್ಲಿ ಇದನ್ನೇ ಬೌಂಡ್ರಿ. ಇದು ಕರೆಕ್ಟ್ ಅಲ್ವಾ ಬೈ? ನೋಡಿ, ಇಲ್ಲಿ ಗಂಟ 2 ಎಕರೆ ಬರ್ತದೆ, ನೋಡ್ಕೊಳ್ಳಿ. ಮತ್ತು ಆ ಬೌಂಡ್ರಿಲಿಂದ ಬ್ಯಾಕ್ ಸೈಡ್ ಇದು ರೋಡ್ ಫ್ರಂಟು, ರೋಡ್ ಫೇಸಿಂಗ್ ಇಷ್ಟು ದೊಡ್ಡ ಪ್ರಾಪರ್ಟಿ ಐತೆ. ಅಲ್ಲಿ ಸೈಡಲ್ಲಿ ಹೋಗಿ ಬ್ಯಾಕ್ ಲೈನು ನಿಮ್ಗೆ ನಾನು ತೋರಿಸ್ತೀನಿ. ಇದು 2 acres ಪ್ರಾಪರ್ಟಿ ಇತ್ತು. ಆ ಸೈಡ್ ಆ ಬೌಂಡ್ರಿಲಿ ನಾವು ಹೋಗಿ ಸೈಡ್ ಬೌಂಡ್ರೀಸು ಮತ್ತು ಬ್ಯಾಕ್ ಲಾಸ್ಟ್ ಎಂಡ್ ಬೌಂಡ್ರೀಸು ನಿಮ್ಗೆ ತೋರಿಸ್ತೀನಿ. ಕಂಪ್ಲೀಟ್ ಇಲ್ಲಿ ಬ್ಯಾಕ್ ಲಾಸ್ಟ್ ಎಂಡ್ವರೆ ನಿಮ್ಗೆ ತೋರಿಸ್ತೀನಿ. ಇದೆಲ್ಲ ಕೆಂಪು ಮಣ್ಣೆ, ಸೂಪರಾಗೈತೆ. ಇಲ್ಲಿ ಬರೋ ಡೈರೆಕ್ಷನಲ್ಲಿ ಫುಲ್ ಆ್ಯಂಡ್ ಫುಲ್ ಪ್ರಾಪರ್ಟೀಸ್ ಡೆವಲಪ್ ಮಾಡಿದ್ದಾರೆ. ಮೇನ್ ರೋಡಲ್ಲೊಂದು ಬರೋ ಟೈಮಲ್ಲಿ ಎಲ್ಲ ಕಡೆನೂ ಪ್ಲಾಂಟೇಶನ್ಸ್ ಮಾಡಿದ್ದಾರೆ, ಏನೋ ಒಂದು ಕೃಷಿ ಮಾಡ್ತಾ ಇದ್ದಾರೆ. ಖಾಲಿಯಾಗಿ ಭೂಮಿ ಯಾರೂ ಬಿಟ್ಟಿಲ್ಲ. ಯಾಕೆ ಹೇಳ್ತೀನಿ ಅಂತ, ಇದು ತುಂಬ ಫರ್ಟೈಲ್ ಭೂಮಿ. ಸಾಯಿಲ್ ಇಸ್ ವೆರಿ ಗುಡ್. ರೈಟ್ ಫ್ರಮ್ ದ ಮೇನ್ ರೋಡ್ ಟು ದಿಸ್ ಫಾರ್ಮ್ ಲ್ಯಾಂಡ್, all across everywhere they are doing some kind of a farming agriculture activities. You can't find any vacant barren land. Why I say is this, because the soil is very fertile. It's a red soil, very good for any kind of crops. And ಕೃಷಿ ಮಾಡಬೇಕಂದ್ರೆ ನೀರು ಬೇಕಾಗುತ್ತೆ. ನೀರಿಗೆ ಏನೂ ಸಮಸ್ಯೆ ಇಲ್ಲ. ನಿಮ್ಗೆ ಬೇಕಂದರೆ ಇನ್ನೊಂದು ಬೋರ್ ಕೂಡ ಹಾಕ್ಬೋದು. ಇಲ್ಲಿ ಆಪೋಸಿಟ್ ಜಮೀನು ನೋಡಿದ್ರೆ ಅವರು ಹೀಗೆ ಬೋರ್ ಮಾಡಿದ್ದಾರೆ. ಸುಮಾರು 3.5-4 ಇಂಚ್ ನೀರು ಬರ್ತಾ ಅಂತ ಹೇಳಿದ್ದಾರೆ. ಸೊ ಬೋರ್ ಹಚ್ಚಂತ ಖಂಡಿತ ನೀರು ಸಿಗುತ್ತೆ ನಿಮಗೆ. 2 ಎಕರೆಗೂ ಎಷ್ಟು ನೀರು ಬೇಕೋ ಅದಕ್ಕಿಂತ ಹೆಚ್ಚಾಗಿ ನೀರೇ ಸಿಗುತ್ತೆ ನಿಮಗೆ. ಈಗ ಸದ್ಯಕ್ಕೆ ನೀರಿಗೆ ಪೈಪ್ಲೈನ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇವರು ಒಂದು ಪಕ್ಕದ ಜಮೀನಿಂದ ನೀರು ತಗೊಳ್ತಾ ಇದ್ದಾರೆ ಹೇಳಿದ್ದಾರೆ. ಡೀಟೇಲ್ಸ್ ನೀವು ಓನರ್ ಜೊತೆ ಕೇಳಬೇಕು. ನೋಡಿ, ಹೀಗೆ ಟೊಮೆಟೊ ಪ್ಲಾಂಟೇಶನ್ಸ್ ಮಾಡ್ತಾಯಿದ್ರೆ ಎಲ್ಲ ಡ್ರಿಪ್ ಇರಿಗೇಷನ್ ಸೆಟ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಮೇಯ್ನಲ್ಲಿ ಪೈಪ್ ಹಾಕಿ, ಈ ಪೈಪಿಂದ ನಿಮಗೆ ಬ್ಲ್ಯಾಕ್ ಕಲರ್ ಸಣ್ಣ ಪೈಪ್ಸ್ ಹೋಗ್ತಾ ಇದೆ, ಅದೆಲ್ಲ ಡ್ರಿಪ್ ಇರಿಗೇಷನ್ಗೆ ಮಾಡಿದ್ದಾರೆ. ಹಿಂಗೆ ನೋಡಿ, ನೀರು ಹೋಗ್ತಾ ಇದೆ ನೋಡಿ, ನಿಮ್ಗೋಸ್ಕರ ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ಪೈಪ್, ಕಂಪ್ಲೀಟ್ ಡ್ರಿಪ್ ಇರಿಗೇಷನ್ ಸೆಟ್ ಮಾಡಿದ್ದಾರೆ. ಆಲ್ಮೋಸ್ಟ್ 1 ಎಕರಲ್ಲಿ ಟೊಮೆಟೊ ಪ್ಲಾಂಟೇಶನ್ಸ್ ಮಾಡಿದ್ದಾರೆ. ಸೊ ಅದಕ್ಕೆ ಕಂಪ್ಲೀಟಾಗಿ ಡ್ರಿಪ್ ಇರಿಗೇಷನ್ ಸೆಟ್ ಮಾಡಿದ್ದಾರೆ. ಬೈ ಇದೇ ಲಾಸ್ಟಾ? ಹಾಂ. ಸೊ ನೋಡಿ, ಇವರು ಟೊಮೆಟೊ ಪ್ಲಾಂಟೇಶನ್ಸ್ ಅಲ್ಲಿ ಮೇನ್ ರೋಡಲ್ಲೇ ಸ್ಟಾರ್ಟ್ ಆಯಿತು. ರೋಡ್ ಮೇಲ್ಗಡೆ ಅಂತ ಇಷ್ಟು ದೂರ ಬರ್ತದೆ. ಇದು 2 ಎಕರೆ ಪ್ಲಾಟ್ ಇದು. ಇದೇ ಬ್ಯಾಕ್ ಸೈಡ್ ಆಫ್ ದ ಪ್ರಾಪರ್ಟಿ. ಈ ಸೈಡ್ ಒಂದು ಬೇರೆಯದು ಜಮೀನು. ಸೊ ಹಾಗೆ ನಡ್ಕೊಂಡೇ ಹೋಗೋಣ, ಹಂಗೆ ಫುಲ್ ರೌಂಡ್ ಟೂರ್ ನಿಮ್ಗೆ ತೋರಿಸ್ತೀನಿ. ನೋಡಿ ಪ್ಲಾಂಟೇಶನ್ಸು ನೋಡಿ, ಟೊಮೆಟೊ ಎಲ್ಲಿ ನೋಡಿದ್ರೆ ಟೊಮೆಟೊ ಇದೆ. ಫುಲ್ ಫ್ರೂಟಿಂಗ್ ಸೀಸನು. ನೋಡಿ, ಪ್ರತಿ ಒಂದು ಗಿಡದಲ್ಲಿ ಇಷ್ಟು ಟೊಮೆಟೊ ನಿಮ್ಗೆ ಸಿಗ್ತಾ ಇದೆ. ಓಕೆ, ಯಾಕೆ ಹೇಳ್ತಂದರೆ ಭೂಮಿ ಮಣ್ಣಲ್ಲಿ ತಾಕತ್ತಿರಬೇಕು, ಅದರಲ್ಲಿ ಶಕ್ತಿ ಇರಬೇಕು. ರಿಸಲ್ಟ್ ನಿಮ್ಮ ಕಣ್ಣು ಮುಂದೆ ಐತೆ. ನೋಡಿ, ಟೊಮೆಟೊ ಇಷ್ಟು ಟೊಮೆಟೊ ಇದೆ. ಎಲ್ಲಿ ಯಾವ ಗಿಡ ನೋಡಿದ್ರೆ ಸುಮಾರು ಒಂದು 50 ಟೊಮೆಟೊ ಮಿನಿಮಮ್ ಇರ್ತದೆ. ಆ ಥರ ಐತೆ. ಈ ಸೈಡ್ ನೋಡಿ, ಇದೆಲ್ಲ ಬೇರೆಯವ್ರ ಜಮೀನು, ಹಾಗೆ ಬಿಟ್ಟಿದ್ದಾರೆ. ಇಲ್ಲಿ ಏನು ಕೃಷಿ ಈ ಸೈಡಲ್ಲಿ ಏನು ಮಾಡಿಲ್ಲ. ಬಟ್ ಮೇನ್ ರೋಡ್ ಮೇಲ್ಗಡೆ ರೋಡ್ ಹತ್ರ ಬರೋ ಮೇನ್ ರೋಡ್ ರೈಟ್ ಸೈಡ್ ಲೆಫ್ಟ್ ಸೈಡ್ 2 ಕಡೆ ನೀವು ನೋಡ್ಬೋದು. ಎಲ್ಲ ಕಡೆ ಅವರು ಕೃಷಿ ಮಾಡ್ತಾ ಇದ್ದಾರೆ. ಇಲ್ಲೇ ನೀವು ನೋಡೋದು ಮಧ್ಯದಲ್ಲಿ ಕಲ್ಲು ಹಾಕಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಪ್ರಾಪರ್ಟಿ ಎಲ್ಲ ನಿಮ್ಗೆ ಸರ್ವೆ ಮಾರ್ಕಿಂಗ್ ಎಲ್ಲ ಆಗಿದೆ. ನೋಡಿ, ಇಲ್ಲಿ ಒಂದು ಕಲ್ಲು ಐತೆ ನೋಡ್ತಾ ಇದ್ರೆ, ಕಲ್ಲು ಮಧ್ಯದಲ್ಲಿ ಕಲ್ಲು ಹಾಕಿದ್ದಾರೆ. ಹಾಂ, ಸರ್ವೆ ಆಗಿದೆ. ನಿಮ್ಗೆ ಸರ್ವೆ ಆಗಿ ಬೌಂಡ್ರಿ ಎಲ್ಲ ಫಿಕ್ಸ್ ಮಾಡಿದ್ದಾರೆ. ನೋಡಿ, ಹಿಂಗೆ ಪ್ರಾಪರ್ಟಿ ಉಂಡು ನಿಮ್ಗೆ ಮುಂದೆ ಕಂಟಿನ್ಯೂ ಆಗುತ್ತೆ. ಅಲ್ಲಿ ಅವ್ರದ್ದು ಇತ್ತಲ್ಲ ಆ ಪ್ರಾಪರ್ಟಿ, ಅಲ್ಲಿಂದ ನೋಡೋಣ. ಫಸ್ಟ್ ಹಿಂಗೆ ಮೇನ್ ರೋಡ್ಗೆ ಹೋಗ್ಬೋಲ್ಲ ನಾವು. ನೋಡಿ, ಈ ಲೈನ್, ಪ್ರತಿ ಒಂದು ಲೈನು ನೋಡಿ, ಟೊಮೆಟೊ ಗಿಡಗಳು ನೋಡಿ, ಎಷ್ಟು ಟೊಮೆಟೊ ಇದೆ ನೋಡಿ. ನೀವೇ ನೋಡಿ, ಸುಮಾರು ಟೊಮೆಟೊ ಐತೆ ನಿಮಗೆ.
ಫುಲ್ ಎಲ್ಲ ನೀರಿಗೆ ಏನು ಪ್ರಾಬ್ಲಮ್ ಇಲ್ಲ, ಕರೆಕ್ಟಾಗಿ ನೋಡಿ. ಭೂಮಿ ಎಲ್ಲ ಸೂಪರ್ ಭೂಮಿ ಎಲ್ಲ. ನಿಮಗೆ ಕೆಂಪು ಮಣ್ಣು ಬಂದು ನಿಮಗೆ ಯಾವ ಗಿಡ ಬೇಕಂದ್ರೆ ಹಾಕ್ಬೋದು, ಸಪೋರ್ಟ್ ಮಾಡುತ್ತೆ ನಿಮಗೆ. ನೋಡಿ ಇದು ಫುಲ್ ಈ ಪ್ರಾಪರ್ಟಿ ಕಂಟಿನ್ಯೂ ಆಗ್ತದೆ. ಹಾಗೆ ಹೋಗೋಣ ಮಧ್ಯದಲ್ಲಿ. ಹಿಂಗೆ ನೋಡಿ ಇಲ್ಲಿ ಒಂದು ದೊಡ್ಡ ಗಿಡ ಆಯಿತು. ಈ ಸೈಡ್ ನೋಡಿ ಇದೆಲ್ಲ ಇನ್ಕ್ಲೂಸಿವ್ ಎಲ್ಲ ಇವ್ರದ್ದೇ ಪ್ರಾಪರ್ಟಿ. ಇದು ಟೋಟಲ್ 2 ಏಕರು. ಆ ಸೈಡಲ್ಲೇ ನಿಮಗೆ ಟೊಮೆಟೊ ಮಾಡಿದ್ದಾರೆ, ಇದೆಲ್ಲ ಫ್ರೀಯಾಗಿ ಬಿಟ್ಟಿದ್ದಾರೆ. ಇದು ಹೆಂಗೆ ಮಧ್ಯದಲ್ಲಿ ಹೋಗಿ ನಿಮ್ಗೆ ತೋರಿಸ್ತೀನಿ ಆ ಬೌಂಡ್ರಿನೂ. ಹಂಗೆ ಸ್ಟ್ರೈಟ್ ಹೋಗಲ್ಲ, ಇಲ್ಲೇ ನೀವು ನೋಡ್ಬೋದು. ಇದು ರಾಗಿ ಹಾಕ್ಬಿಟ್ಟು ಇವಾಗ ಬೆಳೆ ಕಿತ್ತಿರೋದು. ಹೌದಾ? ಈಗ ಸರಿ ಹಂಗೆ ಕೆಳಗೆ ಹೋಗೋಣ ಮತ್ತೆ ಬನ್ನಿ. ನೋಡಿ ಕರೆಕ್ಟಾ ಬೌಂಡ್ರಿವರೇ ನಿಮ್ಗೆ ತೋರಿಸ್ತೀನಿ ನೋಡಿ ಹೆಂಗೆ ಅಂತ. 2 ಏಕರ್ ಜಮೀನು. ಇವತ್ತು 2 ಏಕರ್ ಜಮೀನೆಲ್ಲ ಭಾಳ ಬೇಡಿಕೆ ಇದೆ, ಭಾಳ ಡಿಮ್ಯಾಂಡ್ ಐತೆ. ಈ ಥರ ಮಣ್ಣು ನೋಡಿ ಇಲ್ಲಿ ತೋರಿಸ್ತಾ ಇದೀನಿ ನೋಡಿ, ಎಲ್ಲ ಒಂದೇ ಥರ ಮಣ್ಣು ನೋಡಿ. ಅವ್ರೇನೋ ಬಂದು ಲೋಡ್ ಹಾಕಿಲ್ಲ, ಮಣ್ಣು ಲೋಡು. ಇಲ್ಲಿರೋ ಮಣ್ಣು ಇತ್ತು ಭೂಮಿ ನೋಡಿ, ಎಲ್ಲ ಕೆಂಪು ಮಣ್ಣು, ಸೂಪರ್ ಮಣ್ಣು ಇದು, ಸ್ಯಾಂಡ್ ಇದು. ಇಟ್ ಇಸ್ ಅ ವೆರಿ ಗುಡ್ ಫರ್ಟೈಲ್ ಸಾಯಿಲ್. ಹಿಯರ್ ಆಲ್ಸೋ ಐ ಆಮ್ ಟೆಲಿಂಗ್ ಯು, ಸಿ ಹೌ ಇಟ್ ಇಸ್. ಇಟ್ ಇಸ್ ಲೂಸ್ ಪೋರಸ್ ಸಾಯಿಲ್, ರೆಡ್ ಸಾಯಿಲ್. ಇಟ್ ಇಸ್ ವೆರಿ ಗುಡ್ ಫಾರ್ ಪ್ಲಾಂಟೇಶನ್ಸ್, ಫಾರ್ ಅಗ್ರಿಕಲ್ಚರ್, ಎನಿ ಕೈಂಡ್ ಆಫ್ ಕ್ರಾಪ್ ಯು ಕ್ಯಾನ್ ಗ್ರೋ ಹಿಯರ್. ಯಾವ ಗಿಡ ಬೇಕಂದ್ರೂ ಈ ಮಣ್ಣಲ್ಲಿ ನೀವು ಬೆಳಿಬೋದು, ಆ ಥರ ಇದು. ನಿಮಗೆ ಬ್ಲ್ಯಾಕ್ ಸಾಯಿಲ್ ಅಂತ ಸ್ವಲ್ಪ ಸೆಲೆಕ್ಟಿವ್ ಕ್ರಾಪ್ಸೇ ನೀವು ಮಾಡ್ಬೋದು. ರೆಡ್ ಸಾಯಿಲ್ ಅಂತ ಎನಿ ಕೈಂಡ್ ಆಫ್ ಕ್ರಾಪ್ಸ್ ವಿಲ್ ಗ್ರೋ ದೇರ್. ಸೊ ಹಂಗೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ, ಅಡ್ಜಸೆಂಟ್ ಪ್ರಾಪರ್ಟಿ ನೋಡ್ತಾ ಇದ್ದೀರಾ. ಅವರು ಇಲ್ಲಿ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ, ಫಾರ್ಮಿಂಗ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ಬೌಂಡ್ರಿ, ನೋಡ್ಕೊಳ್ಳಿ. ಇದನ್ನೇ ಲಾಸ್ಟು. ಬೇವಿನ ಮರ ಪಕ್ಕ ಅವ್ರದ್ದ ಇವ್ರದ್ದ? ಬೇವಿನ ಮರ ಅವ್ರು ಹಾಕಿದ ಇದು. ಈ ಬೇವಿನ ಮರ ಯಾರ್ದು? ನಮ್ದೇನಾ? ಸೊ ನೋಡಿ ಇಲ್ಲಿ ಬೇವಿನ ಮರ ಹಾಕಿದ್ದಾರೆ. ಇದು ಈ ಭೂಮಿಯವರದೇ ಇದು ಬೇವಿನ ಮರ. ಸೊ ಇದೇ ಬೌಂಡ್ರಿ ಅಂತ ಇಟ್ಕೊಳ್ಳಿ. ಹಂಗೆ ನೋಡಿ ಇವರು, ಇದು ಅಡ್ಜಸೆಂಟ್ ಪ್ರಾಪರ್ಟಿ, ಇದು ಬೇರೆಯವ್ರದ್ದು. ಇವರು ಇಲ್ಲಿ ಕೃಷಿ ಮಾಡ್ತಾ ಇದ್ದಾರೆ. ಬನ್ನಿ ಹಿಂಗೆ ಹೋಗಿ ಹಂಗೆ ಮೇನ್ ರೋಡ್ಗೆ ಹೋಗ್ಬಲ್ಲ. ಸೊ ನೋಡಿ ಸೂಪರ್ ಪ್ರಾಪರ್ಟಿ, 2 ಏಕರು. ನೀವು ಇದು ಮೈಸೂರಿಂದ ತುಂಬ ದೂರ ಅಲ್ಲ. ನೆಕ್ಸ್ಟ್ ಅಡ್ಜಸೆಂಟ್ ಜಮೀನು ಇಲ್ಲಿ ನೋಡಿ. ಈ ಜಮೀನು ನೋಡಿ, ಹೈಟ್ ಡಿಫ್ರೆನ್ಸ್ ನೋಡಿ. ಇದು ಸ್ವಲ್ಪ ಮೇಲ್ಗಡೆನೇ ಐತೆ, ಇಟ್ಸ್ ಅಟ್ ಅ ಹೈಯರ್ ಲೆವೆಲ್. ಸೊ ನಿಮ್ಗೆ ಮಳೆ ತುಂಬ ಬಂದಾಗ ನೀರು ಅಲ್ಲಿ ಏನು ನಿಲ್ಸ್ಕೊಳ್ಳಲ್ಲ, ಕೆಳಗೆ ಹೋಗ್ಬಿಡುತ್ತೆ. ಇಟ್ ಇಸ್ ಅಟ್ ಅ ಹೈಯರ್ ಲೆವೆಲ್. ಆ ಪಕ್ಕ ನೆಕ್ಸ್ಟ್ ಜಮೀನು ನೋಡಿ ಡೌನ್ ಐತೆ. ಇದು ಸುಮಾರು ಇಲ್ಲಿ ನೋಡಿ ಒಂದು 2 ಫೀಟ್ ಅಟ್ ಅ ಹೈಯರ್ ಲೆವೆಲ್. ಇಟ್ಸ್ ಆಲ್ಮೋಸ್ಟ್ 2 to 3 ಫೀಟ್ ಅಟ್ ಅ ಹೈಯರ್ ಲೆವೆಲ್. ಸೊ ಅದು ಕೂಡ ನಿಮಗೆ ಅಡ್ವಾಂಟೇಜ್ ಈ ಭೂಮಿಯಲ್ಲಿ. ಸುಮಾರು 2-3 ಅಡಿ ಹೈಯರ್ ಲೆವೆಲಲ್ಲೇ ಐತೆ. ಸೊ ತುಂಬ ಮಳೆ ಬಂದಾಗ ನೀರಲ್ಲಿ ನಿಲ್ಸ್ಕೊಳ್ಳಲ್ಲ, ಹಂಗೆ ಡ್ರೈನ್ ಆಗಿಬಿಡುತ್ತೆ. ಹಾಂ, ಸೂಪರ್ ಪ್ರಾಪರ್ಟಿ. ನೀವು ಇಲ್ಲೇ 2 ಏಕರ್ಗಿಂತ ಒಂದು ಸೂಪರಾಗಿ, ಒಂದು ಬ್ಯೂಟಿಫುಲ್ಲಾಗಿ ಒಂದು ಫಾರ್ಮ್ ಹೌಸ್ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಬೋದು. ವೀಕೆಂಡ್ಸ್ ಎಲ್ಲ ನೀವು ಮಂಡೇ ಟು ಫ್ರೈಡೇ ಬ್ಯುಸಿ ಇರ್ತೀರ. ನಿಮ್ಮ ಸಿಟಿಲಿ ಬೆಂಗಳೂರು, ಮೈಸೂರು, ಬೆಂಗಳೂರಲ್ಲೇ ಬ್ಯುಸಿ ಇರ್ತೀರ. ಇಲ್ಲಿ ಒಂದು ಚಿಕ್ಕದಾಗ ಬ್ಯೂಟಿಫುಲ್ಲಾಗಿ ಒಂದು ಫಾರ್ಮ್ ಹೌಸ್ ಕಟ್ಕೊಳ್ಳಿ. ಇಲ್ಲೇ ನೋಡ್ಬೋದು. ನಿಮಗೆ ನೀರಿಗೆ ಏನು ಪ್ರಾಬ್ಲಮ್ ಇಲ್ಲ. ಕರೆಂಟ್ ಪೋಸ್ಟ್ ಎಲ್ಲ ನೋಡ್ತಾ ಇದ್ದೀರಾ, ಕರೆಂಟ್ಗೂ ಏನು ಪ್ರಾಬ್ಲಮ್ ಇಲ್ಲ. ಬೇಕಂದ್ರೆ ಒಂದು UPS ಎಲ್ಲ ಹಾಕ್ಕೊಳ್ಳಿ. ಸ್ಯಾಟರ್ಡೇ ಸಂಡೇ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಆರಾಮಾಗಿ ರಿಲ್ಯಾಕ್ಸ್ ಮಾಡಿ, ಟೈಮ್ ಪಾಸ್ ಮಾಡಿ, ಹಂಗೇ ಕೃಷಿ ಮಾಡಿ, ಅಗ್ರಿಕಲ್ಚರ್ ಮಾಡಿ. ನಿಮ್ಮ ಹೆಲ್ತ್ಗೂ ಗುಡ್ ಅದು. ಇಟ್ ಇಸ್ ವೆರಿ ಗುಡ್ ಫಾರ್ ಯುವರ್ ಹೆಲ್ತ್ ಆಲ್ಸೋ. ವೀಕೆಂಡ್ಸ್ ಕಮ್ ಆ್ಯಂಡ್ ಸ್ಟೇ ವಿತ್ ಯುವರ್ ಫ್ಯಾಮಿಲಿ. ಬಿಲ್ಡ್ ಎ ಬ್ಯೂಟಿಫುಲ್ ಫಾರ್ಮ್ ಹೌಸ್ ಹಿಯರ್. ಹಾಂ, ಇಲ್ಲೇ ನೋಡಿ ತೋರಿಸ್ತಾ ಇದ್ದಾರೆ ನಮ್ಮ ಫ್ರೆಂಡ್. ನೋಡಿ ಕೇರಳಲ್ಲಿ ಬಂದು ಈ ಜಮೀನು ತೊಗೊಂಡು ಅವರೇ ಈಗ ಲಾಸ್ಟ್ ವೀಕ್ ಬೋರ್ ಹಾಕಿದೆ ಅಂತ ಹೇಳಿದ್ದಾರೆ. ಫ್ರೆಶ್ ಬೋರ್ ಬೇಕಂದ್ರೆ ಅದನ್ನು ನಿಮ್ಗೆ ತೋರಿಸ್ತೀನಿ. ಕೇರಳದ ಬಂದು ಇಲ್ಲಿ ಬಂದು ಜಮೀನು ತೊಗೊಂಡು ಶುಂಠಿ ಜಿಂಜರ್ ಪ್ಲಾಂಟೇಶನ್ಸ್ ಮಾಡ್ತಾ ಇದ್ದಾರೆ. ಆ ಪಕ್ಕ ಜಮೀನು ತೆಂಗಿನ ತೋಟ ನೋಡ್ತಾ ಇದ್ದೀರಾ, ಅಲ್ಲಿ ಶುಂಠಿ ಬೆಳೀತಾ ಇದಲ್ಲ ಬೈ ಮಧ್ಯದಲ್ಲಿ. ಹಾಂ, ಅಲ್ಲಿ ನಿಮಗೆ ಸ್ಪ್ರಿಂಕ್ಲರ್ಸ್ ಎಲ್ಲ ಹಾಕಿದ್ದಾರಲ್ಲ, ನಿಮ್ಗೆ ತೋರಿಸಿದ್ರು. ಅಲ್ಲಿ ಶುಂಠಿ ಎಲ್ಲ ಬೆಳೀತಾ ಇದ್ದಾರೆ. ಸೊ ಶುಂಠಿ ಎಲ್ಲ ಬೆಳಿಬೇಕಂದ್ರೆ ಸಾಯಿಲ್ ಶುಡ್ ಬಿ ವೆರಿ ಫರ್ಟೈಲ್. ಹಂಗೆ ನೋಡಿ ಜಸ್ಟ್ ಲಾಸ್ಟ್ ವೀಕ್ ಈ ಭೂಮಿ ತೊಗೊಂಡು ಫುಲ್ ಉಳುಮೆ ಮಾಡಿದ್ದಾರೆ. ಈಗೇ ರೀಸೆಂಟಾಗಿ ಬೋರ್ ಹಚ್ಚಿದ್ದಾರೆ, ನಿಮ್ಗೆ ತೋರಿಸ್ತೀನಿ. ಸೊ ನೀವು ಬೋರ್ ಹಾಕಿದಂಥ ಖಂಡಿತ ನೀರು ಸಿಗ್ತದೆ, ನಿಮಗೆ ಏನು ಡೌಟೇ ಇಲ್ಲ. ಇಲ್ಲೇ ನೀವು ನೋಡ್ಬೋದು. ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ಬೋರ್ ಇಲ್ಲಿ ಡ್ರಿಲ್ ಮಾಡಿದ್ದಾರೆ. 3 ದಿನ ಆಯ್ತಂತ ಹೇಳ್ತಾರೆ. 3 ದಿನ ಮುಂಚೆನೇ ಬೋರ್ ಇಲ್ಲಿ ಡ್ರಿಲ್ ಮಾಡಿ ಸುಮಾರು 3.5-4 ಇಂಚ್ ನೀರು ಸಿಗ್ತೈತೆ ನೋಡಿ. ಸೊ ಫ್ರೆಂಡ್ಸ್, ದಯವಿಟ್ಟು ಈ ಪ್ರಾಪರ್ಟಿ ಮಿಸ್ ಮಾಡಬಾರ್ದು. ಸೂಪರ್ ಲೊಕೇಶನು. ಎಸ್ಪೆಷಲಿ ಕೃಷಿ ಮೇಲೆ ತುಂಬ ಆಸೆ ಪಡೋರು, ಸಿಟಿಲಿರೋರು, ನಿಮಗೆ 2 ಏಕರ್ ಜಮೀನು ಸಿಗ್ತಾ ಇದೆ ಇಲ್ಲಿ.
ಸೊ ದಯವಿಟ್ಟು ವಿಡಿಯೋ ಬರೋ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿ. ವಿ ವಿಲ್ ಅರೇಂಜ್ ಫಾರ್ ದ ಪ್ರಾಪರ್ಟಿ ವಿಸಿಟ್. ಫರ್ದರ್ ಡೀಟೇಲ್ಸ್ ಒಂದು ಪ್ರಾಪರ್ಟಿ ನಿಮ್ಗೆ ಬೇಕಂದರೆ ದಯವಿಟ್ಟು ನಮಗೆ ಕಾಲ್ ಮಾಡಿ. ಪ್ರಾಪರ್ಟಿ ವಿಸಿಟ್ ಅರೇಂಜ್ ಮಾಡ್ತೀನಿ, ಬಂದು ನೋಡಿ. ಡಾಕ್ಯುಮೆಂಟ್ಸ್ ಆರ್ ಅಪ್ ಟು ಡೇಟ್, ರೆಡಿ ಫಾರ್ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸು. ಓನರ್ ಬಂದು ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ನೀಟಾಗೆ ಇಟ್ಟಿದ್ದಾರೆ. ನೀವು ನಿಮ್ಮ ಜೊತೆ ಹಣ ಇತ್ತಾ, ನಾಳೆ ರಿಜಿಸ್ಟ್ರೇಷನ್ಗೆ ಹೋಗಲ್ಲ, ಬನ್ನಿ ನಾಳೆನೇ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳ. ಓಕೆ, ಸೊ ನಮ್ಮ ಪ್ರಾಪರ್ಟೀಸ್ ಕರ್ನಾಟಕ. ದಯವಿಟ್ಟು ಇಷ್ಟು ದೂರವರೆ ನೀವು ವಿಡಿಯೋ ನೋಡಿದ್ರೆ ದಯವಿಟ್ಟು ಫಸ್ಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ. ವಿ ವಿಲ್ ಅಗೇನ್ ಒನ್ಸ್ ಅಗೇನ್ ಒಂದು ಪ್ರಾಪರ್ಟಿ ಟೂರ್ಲಿ ವಿ ವಿಲ್ ಮೀಟ್ ಅಗೇನ್. ಥ್ಯಾಂಕ್ ಯು ವೆರಿ ಮಚ್.